ಗುರುಗಳೇ, ಇದ್ರ ಬಗ್ಗೆ ನೀವೇನಂತೀರಾ? ಹಾಂ, ಆ ರೀತಿಯೂ ಮಾಡ್ಬೋದು ಅಂತ ಅನಿಸುತ್ತೆ. ಅಕ್ಕ, ಸುಮ್ಮನೆ ರಿಸ್ಕ್ ಯಾಕೆ? ಈಗಲೇ ಎಲ್ಲರೂ ಸೇರಿದ್ದೀವಿ, ಹೆಸರು ಚೇಂಜ್ ಮಾಡಿಬಿಡ್ಬೋದಲ್ಲ? ದಾಮಿನಿ, ಈ ಮನೆತನದ ಹೆಸರು ಯಾರ ಹೆಸರಿನ ಜೊತೆ ಸೇರಿಕೊಂಡ್ರು ಅದು ಶುಭ ಸೂಚಕನೇ. ಹಿರಿಯರೇ ಒಪ್ಪಿಗೆ ಕೊಟ್ಟಿರುವಾಗ ನಿಂದೇನು ಮಧ್ಯದಲ್ಲಿ? ನೀವು ಹೇಳಿದ ಹಾಗೆ ಮಾಡಿ ಗುರುಗಳೇ. ದಿಶಾ, ಅರಸನ ಕೋಟೆ ದಿಶಾ ಅಂತ ಬರೆಯಮ್ಮ. ನಿಮ್ಮ ತಂದೆ ತಾಯಿ ಹತ್ರ ಆಶೀರ್ವಾದ ತಗೊಮ್ಮ. ನನ್ನ ಆಶೀರ್ವಾದ ನಿನ್ಗೆ ಯಾವತ್ತೂ ಇರುತ್ತೆ. ಮೊದಲು ನಿಮ್ಮ ಅತ್ತೆ ಮಾವನ ಆಶೀರ್ವಾದ ತಗೋ, ಹೋಗು. ದೀರ್ಘಕಾಲ ಸುಖವಾಗಿ ಬಾಳಮ್ಮ. ಚಿಕ್ಕಮ್ಮೋರೆ, ಒಳಗಡೆ ಬರಬಹುದಾ? ಇತ್ತೀಚೆಗೆ ಇವಳು ಆಟ ಸ್ವಲ್ಪ ಜಾಸ್ತಿ ಆಗಿದೆ. ಏನಾದರೂ ಮಾಡಿ ಆಟ ಆಡಿಸ್ಬೇಕಲ್ಲ. ಬಾ. ಲೇ, ನನ್ನನ್ನು ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಕರಿತೀಯಲ್ಲ, ಎಷ್ಟೇ ಧೈರ್ಯ ನಿನಗೆ? ನಾನೇ ನಿಮ್ಮ ಅಮ್ಮನ ಜೊತೆ ಹುಡ್ದೋಳ? ಅಯ್ಯೋ, ಅದು ಹಾಗಲ್ಲ ಅಮ್ಮ, ತಪ್ಪು ತಿಳ್ಕೊಬೇಡಿ. ನಾನು ನಿಮಗೆ ಗೌರವ ಕೊಟ್ಟಿದ್ದು. ಗೌರವ ಕೊಡಬೇಕು ಅಂತಿದ್ರೆ ಮರ್ಯಾದೆಯಿಂದ ಮೇಡಮ್ ಅಂದರೆ ಸಾಕು. ಈ ಚಿಕ್ಕಮ್ಮ ದೊಡ್ಡಮ್ಮೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಸಾರಿ ಮೇಡಮ್. ಏನದು ಕೈಯಲ್ಲಿ? ನೀವು ಸೂಪ್ ಬೇಕು ಅಂತ ಹೇಳಿದ್ರಲ್ಲ, ಮಾಡ್ಕೊಂಡು ತಂದಿದ್ದೀನಿ. ಅಲ್ಲಡೆ. ಅಲ್ಲ ಕಣೆ, ನೀನು ನಿಜವಾಗ್ಲೂ ಅಡುಗೆ ಅವಳ? ಗೋಬಿ ಜೊತೆ ಸಾಸ್ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಲ್ಲೇ ನಿನಗೆ? ನಾನು ಇಟ್ಟಿದ್ದೆ ಮೇಡಮ್. ಅಂದರೆ ನಾನು ಸುಳ್ಳು ಹೇಳ್ತಿದ್ದೀನಾ? ಇಲ್ಲ ಮೇಡಮ್, ನಾನು ಇಟ್ಟಿದ್ದೆ. ನನಗೆ ಚೆನ್ನಾಗಿ ನೆನಪಿದೆ. ನನ್ನ ಮುಂದೆನೆ ನಿಂತ್ಕೊಂಡು ಲಾಯರ್ ಥರ ವಾದ ಬೇರೆ ಮಾಡ್ತೀಯಾ? ಹೋಗೆ ಹೋಗಿ ಸಾಸ್ ತಗೊಂಡ್ ಬಾ. ಮಜಾ ಬಂತು. ಇನ್ನೂ ಸ್ವಲ್ಪ ಆಟ ಆಡ್ಸೋಣ. ಬರ್ಲಿ ಬರ್ಲಿ. ಬರ್ತಾ ಇದ್ದಾಳೆ. ಬರ್ಲಿ ಬರ್ಲಿ, ಹೀಗಿದೆ ಹಬ್ಬ ಇವಳಿಗೆ. ಅಯ್ಯೋ 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 ಅಯ್ಯೋ, ಒಂದು ತಗೊಂಡು ಬಂದರೆ 9 ತಗೊಂಡು ಬಂದಿದೆಯಲ್ಲೇ. ಈ ಮನೆನ ಉಳಿಸ್ಬೇಕು ಅಂತಿದೆಯಾ ಇಲ್ಲ ಗುಡಿಸಿ ಗುಂಡಾಂತರ ಮಾಡಬೇಕು ಅಂತಿದೆಯೋ? ಇಷ್ಟೊಂದು ಸಾಸ್ ತಿಂದರೆ ನನ್ನ ಹೊಟ್ಟೆ ಗತಿ ಏನಾಗಬೇಕು, ನನ್ನ ಆರೋಗ್ಯದ ಗತಿ ಏನಾಗಬೇಕು? ನನ್ನನ್ನು ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂತಾನೆ ಈ ಐಡಿಯಾ ಮಾಡಿದ್ಯಲ್ಲ ನಿನ್ನ. ಅಯ್ಯಯ್ಯೋ, ತಪ್ಪಾಯಿತು ಮೇಡಮ್. ನನ್ನ ತಲೆಯಲ್ಲಿ ಯಾವತ್ತೂ ಆ ಥರ ಯೋಚನೆ ಬರೋದಿಲ್ಲ. ಈ ಸದಾರಾಮೆ ನಾಟಕನ ನನ್ನ ಹತ್ರ ಬಿಟ್ಬಿಡಮ್ಮ. ಅಲ್ಲ, ನಿನ್ನ ಕೆಲಸ ಗೊತ್ತಿಲ್ವೋ ಅಥವಾ ಗೊತ್ತಿದ್ರು ಗೊತ್ತಿಲ್ದಿರೋಳ ಥರ ನಾಟಕ ಮಾಡ್ತಿದ್ಯೋ? ಸೂಪ್ ಜೊತೆ ಸಾಲ್ಟ್ ಪೆಪ್ಪರ್ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಅಥವಾ ನನಗೆ ಅವಮಾನ ಮಾಡಬೇಕು ಅಂತಾನೆ ಬರೀ ಸೂಪ್ ಅಷ್ಟೇ ತಗೊಂಬಂದಿದ್ಯೋ? ಯಾರಿಗೆ ಸೂಪ್ ಕೊಟ್ಟರು ಸಾಲ್ಟ್ ಪೆಪ್ಪರ್ ಜೊತೆ ಕೊಡಬೇಕು ಅಂತ ಸಾವಿತ್ರಕ್ಕ ಹೇಳಿದ್ದಾರೆ. ನಿಮಗೂ ತಂದಿದ್ದೆ. ಈ ನವರಂಗಿ ಆಟ ಎಲ್ಲ ನಿಲ್ಸೇ ಸಾಕು. ಏನಮ್ಮ ಪಾರ್ವತಿ, ನನ್ನ ಹೆಂಡತಿ ಒಂದಾದ್ಮೇಲೆ ಒಂದು ಮೆನು ಹೇಳ್ತಾನೇ ಇದ್ದಾಳ? ಮೆನು ಮೇಲೆ ಮೆನು ಕೊಡ್ತಾ ಇರೋಕ್ಕೆ ದೊಡ್ಡ 5 ಸ್ಟಾರ್ ಹೋಟ್ಲ್ ಇಟ್ಟಿದ್ದಾಳೆ. ಒಂದು ಸೂಪ್ ಜೊತೆ ಪೆಪ್ಪರ್ ಸಾಲ್ಟ್ ಕೊಡೋದೇ ಗೊತ್ತಿಲ್ಲ. ಅದಕ್ಕೆ
ಬೆಂಡೆತ್ತಾ ಇದೆ ಇವಳನ್ನ. ಏನೋ ಪೆಪ್ಪರ್ ಸಾಲ್ಟ್ ಕೊಡೋಕೆ ಮರ್ತೋಗಿದ್ದಾಳ? ಹಾ, ಇದೇನಿದು? ರೀ ಅದನ್ನ ಯಾಕ್ರಿ ತೆಗ್ದ್ರಿ? ನೀನು ಮಾಡೋ ಡ್ರಾಮಾ ನೋಡೋಕ್ಕೆ, ನೀನು ಹೇಳೋ ಸುಳ್ಳು ನಂಬೋಕ್ಕೆ ನಾನು ಪಾರ್ವತಿ ಅಲ್ಲ ತಿಳ್ಕೊ. ನೋಡಿ, ನೀವೇನೇನೋ ಹೇಳ್ಬೇಡಿ, ಮೊದಲಿನಿಂದ ಹೋಗ್ರಿ. ಮುಚ್ಚ ಬಾಯಿ. ನೀನು ಕಿಟಕಿಯಿಂದ ಸಾಸ್ ಪ್ಯಾಕೆಟ್ ಎಸ್ತಿದ್ದು ನನ್ನ ತಲೆ ಮೇಲೆ ಬಿತ್ತು. ಆಗಲೇ ಅನ್ಕೊಂಡೆ ಇಲ್ಲೇನೋ ನಡ್ಸಿದ್ಯಾ ಅಂತ. ಅಮ್ಮ ಪಾರ್ವತಿ, ನೀನು ನಡಿಯಮ್ಮ. ನಿಮ್ಮ ಧಾಮಿನಿ ಮೇಡಮ್ಗೆ ನಾನು ಸೂಪ್ ಕುಡಿಸ್ತೀನಿ. ಹಾಂ, ತಗೋ ಕುಡಿ. ಮರ್ಯಾದೆ ತೆಗಿಯೋದಕ್ಕೆ ನನ್ನ ಕೊಂಡ ಒಬ್ಬ ಇದ್ರೆ ಸಾಕು. ಅಮ್ಮ, ಅಟ್ ಪ್ರೆಸೆಂಟ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿಯಲ್ಲಿ ಕಾಸ್ಮೆಟಿಕ್ ಸೆಕ್ಟರ್ ಕೂಡ ಒಂದು. ಅದರಲ್ಲೂ ಇಂಡಿಯನ್ ಮಾರ್ಕೆಟಲ್ಲಿ ಇದಕ್ಕೆ ತುಂಬಾ ಸ್ಪೇಸ್ ಇದೆ. ಹೇಗಿದ್ದರೂ ನಾವೊಂದು ಕಾಸ್ಮೆಟಿಕ್ ಫರ್ಮ್ ಸೆಟಪ್ ಮಾಡಬೇಕು ಅಂತ ಇದ್ವಲ್ಲ, ಐ ಥಿಂಕ್ ದಿಸ್ ಈಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್. ಸದ್ಯ ಮಾರ್ಕೆಟಲ್ಲಿ ಕೆಮಿಕಲ್ ಪ್ರಾಡಕ್ಟ್ಸ್ಗಳ ಮೋನೋಪಲಿ ಇದೆ. ಒಂದು ಕಡೆ ಅದ್ರ ಸೇಲ್ಸ್ ಜಾಸ್ತಿ ಆಗ್ತಾ ಇದ್ದರೆ, ಇನ್ನೊಂದು ಕಡೆ ಅದರಿಂದ ಆಗೋ ಸೈಡ್ ಎಫೆಕ್ಟ್ಗಳ ಬಗ್ಗೆ ಕಂಪ್ಲೇಂಟ್ಸ್ ಕೂಡ ಇದೆ. ಸೊ ಈಗ ನಮ್ಮ ಕಂಪನಿ ಕಡೆಯಿಂದ ಒಂದು ಹರ್ಬಲ್ ಪ್ರಾಡಕ್ಟ್ ಲಾಂಚ್ ಮಾಡೋಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ದಟ್ಸ್ ಅ ಗುಡ್ ನ್ಯೂಸ್. ಏನು ಐಡಿಯಾ? ತೋರಿಸ್ತೀನಮ್ಮ. ಹೇಗಿದೆ ಅಮ್ಮ? ಗ್ರೇಟ್ ಐಡಿಯಾ ಆದಿ. ನಾವು ದಿನನಿತ್ಯ ಬಳಸೋ ದಾಸವಾಳದ ಹೂವಿನಲ್ಲಿ ಇಷ್ಟೆಲ್ಲ ಸ್ಪೆಷಾಲಿಟಿ ಇದೆ ಅಂತಂದರೆ ರಿಯಲಿ ಗ್ರೇಟ್ ಆ್ಯಂಡ್ ರಿಯಲಿ ಸರ್ಪ್ರೈಸಿಂಗ್. ಆಲ್ ಮೈ ಬ್ಲೆಸ್ಸಿಂಗ್ಸ್ ಟು ಯು. ಗೋ ಹೆಡ್. ಥ್ಯಾಂಕ್ಸ್ ಮಾ. ನಾನು ಯಾವುದೇ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಭಯ ಇದ್ದೇ ಇರುತ್ತೆ. ಆದರೆ ಒಂದು ಸರಿ ನೀವು ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ನನ್ನ ಕಾನ್ಫಿಡೆನ್ಸ್ ಡಬಲ್ ಆಗುತ್ತೆ. ಯು ಆರ್ ಮೈ ಎನರ್ಜಿ ಬೂಸ್ಟರ್ ಅಮ್ಮ. ಅದೇ ಆಗಲೇ ಕೇಳೋಣ ಅಂದ್ಕೊಂಡೆ. ಇದೇನಿದು ನಿನ್ನ ಕೈಯಲ್ಲಿ ತಾಯ್ತಾ?